ಬೆಂಗಳೂರು ವರ್ಸಸ್ ಹೈದರಾಬಾದ್ ನಡುವಿನ ಹೈ ವೋಲ್ಟೇಜ್ ಪಂದ್ಯಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಲೀಗ್ ಹಂತದ ಕೊನೆಯ ಪಂದ್ಯಗಳನ್ನು ಆಡೋಕೆ ಇಬ್ಬರು ಕೂಡ ರೆಡಿಯಾಗಿದ್ದಾರೆ. ಆರ್ಸಿಬಿಗೆ ಈ ಪಂದ್ಯ ಗೆದ್ರೆ 20 ಅಂಕ, ಹಾಗೆ ಹೈಯೆಸ್ಟ್ ಪಾಯಿಂಟ್ಸ್ ಗೆಟ್ಟರ್ ಆಫ್ ದಿ ಸೀಸನ್ ದಾಖಲೆ. ಸೋತ್ರು ಕೂಡ ಬಿಗ್ ಲಾಸ್ ಅಂತೇನಿಲ್ಲ, ಸ್ಟ್ರೈಟ್ ಅವೇ ಟಾಪ್ 1 ನಲ್ಲಿ ಕ್ವಾಲಿಫೈರ್ 1ಗೆ ಸೆಲೆಕ್ಟ್ ಆಗ್ತಾರೆ. ಆದರೆ ಹೈದರಾಬಾದ್ಗೆ ಆರ್ಸಿಬಿ ವಿರುದ್ಧ ಗೆಲ್ಲೋದು ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಕ್ವಾಲಿಫೈರ್ 1 ಆಡಬೇಕು ಅಂದರೆ ಮ್ಯಾಜಿಕ್ನೇ ಮಾಡಬೇಕು. ಹಾಗಂತ ಇಂಪಾಸಿಬಲ್ ಅಂತೇನಿಲ್ಲ, ಅದಕ್ಕೆ ಆದ ಒಂದಷ್ಟು ಕ್ವಾಲಿಫೈ ಸ್ಟಾಟ್ಸ್ ಇದೆ. ಹಾಗಾದರೆ ಗುಜರಾತ್ ತಂಡವನ್ನು ಹಿಂದಿಕ್ಕೋಕೆ ಹೈದರಾಬಾದ್ಗೆ ಇರುವಂಥ ಟಾರ್ಗೆಟ್ ಏನು? GT ನೆಟ್ ರನ್ ರೇಟ್ ಮೀರಿಸೋಕೆ ಸಾಧ್ಯನಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಭರ್ಜರಿ ಗೆಲುವನ್ನು ದಾಖಲಿಸಿದಂಥ ಗುಜರಾತ್ ತಂಡ 18 ಅಂಕಗಳನ್ನು ಬುಟ್ಟಿಗೆ ಹಾಕೊಂಡಿದೆ. ಆದರೆ ನೆಟ್ ರನ್ ರೇಟ್ ವಿಚಾರದಲ್ಲಿ ಆರ್ಸಿಬಿಯ ಹತ್ತಿರಕ್ಕೆ ಬರೋಕ್ಕೂ ಕೂಡ ಆಗಿಲ್ಲ. ಈಗ ಬೆಂಗಳೂರು ವಿರುದ್ಧದ ಮ್ಯಾಚಲ್ಲಿ ಅಪ್ಪಿತಪ್ಪಿ ಹೈದರಾಬಾದ್ ಗೆದ್ರೆ ಅವರೂ ಕೂಡ 18 ಅಂಕ ಆಗ್ತಾರೆ. ಸೊ ಬೆಂಗಳೂರು, ಗುಜರಾತ್ ಹಾಗೆ ಹೈದರಾಬಾದ್ ಸೇಮ್ ಪಾಯಿಂಟ್ಸ್. ಈಗ ಟಾಪ್ 2 ಸ್ಥಾನ ಗಿಟ್ಟಿಸ್ಕೊಳ್ಳೋಕೆ ನೆಟ್ ರನ್ ರೇಟ್ ಮ್ಯಾಟ್ರ್ ಆಗುತ್ತೆ. ಆರ್ಸಿಬಿನಂತೂ ಹಿಂದಿಕ್ಕೋಕೆ ಇವರಿಗೆ ಚಾನ್ಸೇ ಇಲ್ಲ. ಆದರೆ ಆರ್ಸಿಬಿ ಜೊತೆ ಕ್ವಾಲಿಫೈರ್ 1 ಆಡೋಕೆ ಟ್ರೈ ಮಾಡ್ಬೋದು ಹೈದರಾಬಾದ್. ಅಂದರೆ ಗುಜರಾತ್ ತಂಡದ ನೆಟ್ ರನ್ ರೇಟ್ ಅನ್ನ ಮೀರಿಸೋ ಥರ ಆಡಬೇಕಾಗುತ್ತೆ ಹೈದರಾಬಾದ್ ತಂಡ. ಸದ್ಯ ಈ ಸೀಸನ್ ಅಲ್ಲಿ ಆಲ್ರೆಡಿ ಪ್ಲೇ ಆಫ್ಗೆ 3 ತಂಡಗಳು ಫೈನಲ್ ಆಗಿರುವಂತದ್ದು, ಬೆಂಗಳೂರು, ಗುಜರಾತ್ ಹಾಗೆ ಹೈದರಾಬಾದ್. 4ನೇ ಸ್ಥಾನಕ್ಕೆ ಇನ್ನೂ ಕೂಡ ಫೈಟ್ ನಡೀತಾ ಇದೆ. ಇದೀಗ ಚೆನ್ನೈ ವಿರುದ್ಧ ಗುಜರಾತ್ ಟೈಟನ್ಸ್ ತಂಡ 89 ರನ್ಗಳ ಬೃಹತ್ ಅಂತರದಲ್ಲಿ ಗೆದ್ದಿದೆ. ಈಗ ಪ್ಲಸ್ 0.695 ನೆಟ್ ರನ್ ರೇಟ್ ಮೂಲಕ ಪ್ಲೇ ಆಫ್ ಸುತ್ತಿನಲ್ಲಿ 2ನೇ ಸ್ಥಾನದಲ್ಲಿ ಇರುವಂತದ್ದು. ಪ್ರಸ್ತುತ ಆರ್ಸಿಬಿ ತಂಡ 18 ಅಂಕಗಳು ಹಾಗೆ ಪ್ಲಸ್ 1.065 ನೆಟ್ ರನ್ ರೇಟ್ನೊಂದಿಗೆ ಮೊದಲ ಸ್ಥಾನದಲ್ಲಿ ಉಳಿದಿದ್ದಾರೆ. ಇನ್ನು 3ನೇ ಸ್ಥಾನದಲ್ಲಿರುವಂತಹ ಹೈದರಾಬಾದ್ 16 ಅಂಕಗಳನ್ನು ಹೊಂದಿದೆ. ಒಂದ್ ವೇಳೆ ಆರ್ಸಿಬಿ ವಿರುದ್ಧ ಗೆದ್ದು ಗುಜರಾತ್ ನೆಟ್ ರನ್ ರೇಟ್ ಅನ್ನ ದಾಟ್ತೇವೆ ಅನ್ಕೊಂಡ್ರೆ ಹೈದರಾಬಾದ್ಗೆ ಬರೀ ಗೆಲುವು ಸಾಕಾಗಲ್ಲ, ದಾಖಲೆಯ ಗೆಲುವು ಬೇಕಾಗುತ್ತೆ. ಸೊ ಹೇಗಿದೆ ಲೆಕ್ಕಾಚಾರ ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೇನೆ ನೋಡಿ. ಬೆಂಗಳೂರು ವಿರುದ್ಧ ಕನಿಷ್ಠ 87ರಿಂದ 90 ರನ್ಗಳ ಭರ್ಜರಿ ಗೆಲುವನ್ನ ಹೈದರಾಬಾದ್ ತಂಡ ದಾಖಲು ಮಾಡಬೇಕಾಗುತ್ತೆ. ಅಂದರೆ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿದಾಗ ಈ ರೀತಿಯಾದಂಥ ಸ್ಟ್ಯಾಟ್ಸ್ ಇದೆ. ಫಾರ್ ಎಕ್ಸಾಂಪಲ್, ಈಗ ಹೈದರಾಬಾದ್ 250 ರನ್ಗಳನ್ನ ಕಲೆ ಹಾಕಿದ್ರೆ ಅಥವಾ ಅದಕ್ಕಿಂತ ಕಡಿಮೆ ರನ್ಸ್ ಇತ್ತು ಅಂದರೆ 160 ಅಥವಾ ಅದಕ್ಕಿಂತ ಕಡಿಮೆ ರನ್ಗಳಿಗೆ ಬೆಂಗಳೂರು ತಂಡವನ್ನು ಕಟ್ಟಿ ಹಾಕಬೇಕು. ಅಂದರೆ ಇಲ್ಲಿ ಹೈದರಾಬಾದ್ ತಂಡ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿ ಫಸ್ಟ್ ಇನ್ನಿಂಗ್ಸ್ನಲ್ಲಿ 250 ರನ್ಗಳನ್ನು ಕಲೆ ಹಾಕಿದ್ರೆ ಈ ಟಾರ್ಗೆಟ್ ಅನ್ನ ಬೆನ್ನಟ್ಟುವಂತ ಬೆಂಗಳೂರು ತಂಡವನ್ನ 160ರ ಮ್ಯಾಜಿಕ್ ನಂಬರ್ ಅನ್ನ ದಾಟದಂತೆ ನೋಡ್ಕೊಳ್ಬೇಕು. ಅದರ ಒಳಗೆ ಕಟ್ಟಿ ಹಾಕಬೇಕು ಅಥವಾ ಅದರೊಳಗೆ ಆಲ್ಔಟ್ ಅನ್ನ ಮಾಡಬೇಕು. ಆಗ ಹೈದರಾಬಾದ್ ನೆಟ್ ರನ್ ರೇಟ್ ಜಾಸ್ತಿ ಆಗುವಂಥದ್ದು. ಇಲ್ಲ ಅವತ್ತಿನ ಮ್ಯಾಚಲ್ಲಿ ಆರ್ಸಿಬಿ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿದೆ, ಈಗ ಹೈದರಾಬಾದ್ ತಂಡ ಚೇಸಿಂಗ್ ಮಾಡ್ತಿದೆ ಅಂದ್ರೆ ಸೊ ಆ ಸ್ಟಾಟ್ಸ್ ಹೇಗಿರಬೇಕು ಅನ್ನೋದನ್ನ ನೋಡಿದ್ರೆ, ಸೊ ಚೇಸಿಂಗ್ ಮಾಡಿದ್ರೆ ಹೇಗಿರುತ್ತೆ ರೆಕಾರ್ಡ್ಸ್ ಅನ್ನೋದನ್ನ ನೋಡಿದ್ರೆ 11ರಿಂದ 11.3 ಓವರ್ಗಳ ಒಳಗಾಗಿ ಗೆಲುವನ್ನ ದಾಖಲು ಮಾಡಬೇಕಾಗುತ್ತೆ ಹೈದರಾಬಾದ್ ತಂಡ ಚೇಸಿಂಗ್ ನಲ್ಲಿ. ಅಂದ್ರೆ 200+ ರನ್ಗಳ ಟಾರ್ಗೆಟ್ ಅನ್ನ ಬೆಂಗಳೂರು ಸೆಟ್ ಮಾಡಿದ್ರೆ 11.2 ಓವರ್ ಅಂದರೆ 68 ಎಸೆತಗಳಲ್ಲಿ ಟಾರ್ಗೆಟ್ ಅನ್ನ ರೀಚ್ ಆಗಬೇಕಾಗುತ್ತೆ. ಸೊ ಕಂಪ್ಲೀಟ್ ಈ ಗೆಲುವಿನ ಸಮೀಕರಣವನ್ನ ಮಾಡಿದ್ರೆ ಆಗ ಗುಜರಾತ್ ತಂಡದ ನೆಟ್ ರನ್ ರೇಟ್ ಅನ್ನ ಮೀರಿಸಬಹುದು. ಬೃಹತ್ ಸೋಲಿನ ಅಂತರದಿಂದಾಗಿ ಬೆಂಗಳೂರು ನೆಟ್ ರನ್ ರೇಟ್ ಕೂಡ ಕಡಿಮೆ ಆಗಬಹುದು. ಕ್ವಾಲಿಫೈರ್ 1 ಆಡೋಕೆ ಅವಕಾಶ ಸಿಗುತ್ತೆ. ಆದರೆ ಹೈದರಾಬಾದ್ ತಂಡ ಬೆಂಗಳೂರು ವಿರುದ್ಧ ಗೆಲ್ಲೋದೇ ದೊಡ್ಡ ವಿಚಾರ. ಇನ್ನಿಷ್ಟೆಲ್ಲ ಅಂತರದಲ್ಲಿ ಗೆಲುವು ಅಸಾಧ್ಯ ಇದೆ. ಹೀಗಾಗಿ ಕ್ವಾಲಿಫೈರ್ 1 ನಲ್ಲಿ ಬೆಂಗಳೂರು ಹಾಗೆ ಗುಜರಾತ್ ತಂಡಗಳು ಮುಖಾಮುಖಿ ಆಗೋದು ಆಲ್ಮೋಸ್ಟ್ ಕನ್ಫರ್ಮ್ ಇದೆ. ಸೊ ಕ್ವಾಲಿಫೈರ್ 2 ಆಡೋಕೆ ನಮ್ಮ ಜೊತೆ ಯಾರು ಬರ್ತಾರೆ ಅಂತ ಹೈದರಾಬಾದ್ ಈಗ 4ನೇ ಸ್ಥಾನದ ಅಭ್ಯರ್ಥಿಯನ್ನ ಕಾಯಬೇಕು ಅಷ್ಟೇ. ನಮಸ್ಕಾರ.